Hello students. So in this problem I am explaining you one problem based upon the invoice price method. I hope you are understanding the previous problems. ಸೊ ಹಿಂದೆ ನಿಮ್ಗೆ ಎರಡು ಪ್ರಾಬ್ಲಮ್ ಮಾಡಿ ಕಳಿಸಿದ್ದೆ ಇನ್ವಾಯ್ಸ್ ಪ್ರೈಸ್ ಮೇಲೆ ನೀವು ಅದನ್ನು ನೋಡಿರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕತ್ತೀರಿ ತಿಳಿದೇನು ಅಂತ ನಾನು ಅಂದ್ಕೊಳ್ಳಿಕತ್ತೀನಿ. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ್ರಿ, ಅದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಅದ. ಸೊ ದಿಸ್ ಅ ಪ್ರಾಬ್ಲಮ್ ಆರ್ ಟೇಕನ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್ ಓನ್ಲಿ, ದಟ್ ಈಸ್ problem number 21. So let us see the problem. See here, Karnataka Traders Bidar consigned goods to Maruti Traders of Raichur. So here Karnataka Traders Bidar, they are the consignor and Maruti Trader of Raichur is a consignee. So they are consigned the goods costing rupees 80,000 but were invoiced at 20% above cost. So see here, so they are invoicing the goods, that means they are sending the goods, the cost of price of the good is how much, 80,000. so cost price ನಮಗೆ ಇಲ್ಲಿ ಕೊಟ್ಟಾರೆ ಎಷ್ಟು ಅಂದರೆ 80,000 but were invoiced at 20% above cost. ಅಂದ್ರೆ 80,000ಕ್ಕೆ 20% ಆ್ಯಡ್ ಅಪ್ ಮಾಡಿ ಇನ್ವಾಯ್ಸ್ ಪ್ರೈಸ್ ಮಾಡಿ ಕಳಿಸ್ಯಾರ, ಅಂದ್ರೆ ಲೋಡಿಂಗ್ 20% ತೊಗೊಂಡಾರ. ಓಕೆ, ಸೊ ನೀವೇನು ಮಾಡ್ಬೇಕು, ಈಗ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ದ ಫಸ್ಟ್ ಮೆಥಡ್ ಯು ರಿಮೆಂಬರ್, ಫಸ್ಟ್ ಮೆಥಡ್ ಅದಲ್ಲ ಅದು ಫಾಲೋ ಮಾಡಬೇಕು. 80,000 ಇಂಟು 20%, ದಟ್ ಈಸ್ 20 divided by 100. ಆ್ಯಂಡ್ ಫಾರ್ ಫ್ರೇಟ್ ಆ್ಯಂಡ್ ಇನ್ಶೂರೆನ್ಸ್ 4,800. ಸೊ ಅಪಾರ್ಟ್ ಫ್ರಮ್ ದಟ್ ಫ್ರೇಟ್ ಆ್ಯಂಡ್ ಇನ್ಶೂರೆನ್ಸ್ ಆಲ್ಸೋ ದೇ ಹವ್ ಪೇಡ್ 4,800. See next, according to the terms, Maruti Traders were to receive 10% commission. So ಇಲ್ಲಿ ಕಮಿಷನ್ ಬಗ್ಗೆ ಮಾತಾಡ್ಲಿಕತ್ತಾರ ಅವರು. ಮಾರುತಿ ಟ್ರೇಡರ್ಸ್ ಅವ್ರು ಏನು ಮಾಡ್ಬೇಕ್ರಿ, 10% ಕಮಿಷನ್ ಆನ್ ಇನ್ವಾಯ್ಸ್ ಪ್ರೈಸ್ ಆಫ್ ದ ಗೂಡ್ಸ್ ಸೋಲ್ಡ್. ಓಕೆ, ದಿಸ್ ಇಸ್ ನಾರ್ಮಲ್ ಕಮಿಷನ್, ಯೂಜುವಲ್ ಕಮಿಷನ್. ನೆಕ್ಸ್ಟ್ 20% ಆಫ್ ಎನಿ ಪ್ರೈಸ್ ರಿಯಲೈಸ್ಡ್ ಅಬೋವ್ ದ ಇನ್ವಾಯ್ಸ್. Here in this problem this is only one different adjustment. So usually invoice price method ನಾಗ ನಿಮಗೆ ಲೋಡಿಂಗ್ ಕ್ಯಾಲ್ಕುಲೇಷನ್ ಒಂದು ಅಡ್ಜಸ್ಟ್ಮೆಂಟ್ ಇದ್ದೇ ಇರ್ತದೆ. ಇದು ಪ್ರಾಬ್ಲಮ್ನಾಗ ಇನ್ನೊಂದು ಏನು ಅಡ್ಜಸ್ಟ್ಮೆಂಟ್ ಅದ ಅಂದ್ರೆ ಕಮಿಷನ್ ಬಗ್ಗೆ ಹೇಳ್ಯಾರ್ರಿ. ಸಿ 10% ಕಮಿಷನ್ ಏನು ಪೇಮೆಂಟ್ ಮಾಡ್ತಾರಲ್ಲ ಅದು ಯೂಜ್ವಲ್ ಜನರಲ್ ಕಮಿಷನ್ ಅಂತ ಹೇಳ್ಬೋದು. ಅಂದರೆ ಯೂಜ್ವಲಿ ಎಲ್ಲ ಕನ್ಸೈನ್ಮೆಂಟ್ನಾಗ ಪೇ ಮಾಡೋ ಅಂಥ ಕಮಿಷನ್ ಅದು. ದಿಸ್ ಇಸ್ 10% ಕಮಿಷನ್, ಮೀನ್ಸ್ ದಟ್ ಈಸ್ ಗಿವನ್ ಫಾರ್ ಸೆಲ್ಲಿಂಗ್ ದ ಗೂಡ್ಸ್. ಓಕೆ, but here they are mentioning about one more type of commission. What is that? See here, 20% of any price realized. So ಇನ್ನೊಂದು ಏನು ಹೇಳ್ತಾರೆ ಅಂದರೆ 20% of any price realized above the invoice price. ಅಂದ್ರೆ ಈಗ ಅವ್ರು ಇನ್ವಾಯ್ಸ್ ಪ್ರೈಸ್ಗೆ ಗೂಡ್ಸ್ ಕಳಿಸ್ತಾರೆ, ಅವ ಇನ್ವಾಯ್ಸ್ ಪ್ರೈಸ್ ಏನೇನು ಮಾಡ್ತಾನೆ ಅದಕ್ಕಿಂತ ಹೆಚ್ಚು ಮಾಡಿ ಮಾರ್ತಾನವ, ಹೌದಿಲ್ಲ ರೀ ಮಾರುತಿ ಟ್ರೇಡರ್ಸ್. ಸೊ ಇನ್ವಾಯ್ಸ್ ಪ್ರೈಸ್ಗಿಂತನೂ ಜಾಸ್ತಿ ಮಾಡಿ ಮಾರಿದ್ರೊಳಗೆ ಏನು ಪ್ರಾಫಿಟ್ ಬಂದಿರ್ತಲ್ಲ ಡಿಫ್ರೆನ್ಸ್, ಆ ಅಮೌಂಟ್ ಮೇಲೆ 20% ಕೊಡ್ತೀನಿ ಅಂತ ಅವ ಹೇಳಿದ. ಅಂದರೆ ಇನ್ವಾಯ್ಸ್ ಪ್ರೈಸ್ಗಿಂತ ಹೆಚ್ಚು ಮಾಡಿ ಮುಂದೆ ಅವ್ರು ಸೇಲ್ ಮಾಡ್ತಾರಲ್ಲ ಅದು. ನಿಮ್ಗೆ ಅದರಿಂದ ಕಮಿಷನ್ ಕ್ಯಾಲ್ಕುಲೇಷನ್ ಮಾಡೋ ಮುಂದಾಗ ಇದ್ರ ಬಗ್ಗೆ ಫುಲ್ ಕ್ಲಿಯರಾಗಿ ಡೀಟೇಲಾಗಿ ನಿಮ್ಮನ್ನ ಹೇಳ್ತೀನಿ. ಓಕೆ, see that, and they will have to bear all the expenses incurred by them. So all the expenses have to be taken by the Maruti Traders, some of the expenses, and have accepted a bill of rupees 30,000 as a advance. So apart from this ಒಂದು ಬಿಲ್ಲನ್ನು ಡ್ರಾ ಆಗ್ಯದ. ಸೊ ಕರ್ನಾಟಕ ಟ್ರೇಡರ್ಸ್ ಒಂದು ಬಿಲ್ ಡ್ರಾ ಮಾಡ್ಯಾರ. ಯಾರ ಹೆಸರಲ್ಲಿ ಡ್ರಾ ಮಾಡ್ಯಾರ? ಮಾರುತಿ ಟ್ರೇಡರ್ಸ್ ಹೆಸರು ಮೇಲೆ ಡ್ರಾ ಮಾಡ್ಯಾರ. ಮಾರುತಿ ಟ್ರೇಡರ್ಸಿಗೆ ಏನಾಗ್ತದೆ, ಬಿಲ್ಸ್ ಪೇಯಬಲ್ ಆಗ್ತದೆ. ಕರ್ನಾಟಕ ಟ್ರೇಡರ್ಸ್ ಅವರಿಗೆ ಬಿಲ್ಸ್ ರಿಸೀವೇಬಲ್ ಆಗ್ತದೆ. ಸಿ ಅಪಾರ್ಟ್ ಫ್ರಮ್ ದಟ್ ಲಾಸ್ಟ್ ಪ್ಯಾರಾ, ಒನ್ ಮೋರ್ ಇಂಪಾರ್ಟೆಂಟ್ ಪ್ಯಾರಾ ಇಸ್ ದರ್. ಸಿ ಹಿಯರ್, ಮಾರುತಿ ಟ್ರೇಡರ್ಸ್ ಸೋಲ್ಡ್ 75% ಆಫ್ ದ ಗೂಡ್ಸ್ ಫಾರ್ 90,000. ಸೊ ಮಾರುತಿ ಟ್ರೇಡರ್ಸ್ ಅವ್ರು ಏನು ಮಾಡ್ಯಾರ, 75% ಆಫ್ ಗೂಡ್ಸ್ ಅಂದ್ರೆ ಅವ್ರು ಎಷ್ಟು ರಿಸೀವ್ ಮಾಡ್ಕೊಂಡಾರಲ್ಲ ಅಷ್ಟಕ್ಕಷ್ಟು ಸೇಲ್ ಮಾಡಿಲ್ರಿ. ಅದರಾಗ 75% ಆಫ್ ಗೂಡ್ಸ್ ಅಷ್ಟೇ ಸೇಲ್ ಮಾಡ್ಯಾರ. ಫಾರ್ ವಾಟ್ ಪ್ರೈಸ್? 90,000 rupees, ಇನ್ಕ್ಲೂಡಿಂಗ್ ಕ್ರೆಡಿಟ್ ಸೇಲ್ಸ್ ಆಫ್ rupees 50,000. ಇದರಾಗ ಕ್ರೆಡಿಟ್ ಸೇಲ್ಸು ಕೂಡ ಇದೆ. ಎಷ್ಟು ಕೂಡ ಅಂದ್ರೆ 50,000. ಸೊ rupees 200 ಬಿಕಮ್ ಬ್ಯಾಡ್. ಸಿ ಟೆಕ್ಸ್ಟ್ ಬುಕ್ನಾಗ ಅದು 1,200 ಅಂತ ಆಗ್ಯದ, ಅದನ್ನು 1 ತೆಗಿರಿ, 200 ಅಷ್ಟೇ ಇಟ್ಕೋರಿ. ಸೊ 200 ಬಿಕಮ್ ಬ್ಯಾಡ್, ದಟ್ ಮೀನ್ಸ್ 200 ಬ್ಯಾಡ್ ಡೆಟ್ ಹ್ಯಾಪಂಡ್ ಇಯರ್. ನೆಕ್ಸ್ಟ್, ಮಾರುತಿ ಟ್ರೇಡರ್ಸ್ ಪೇಡ್ ಗೋಡಾವನ್ ರೆಂಟ್ rupees 800 ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ rupees 600. ಸೊ
ಗೋಡಾವನ್ ರೆಂಟ್ ಎಷ್ಟು ಪೇ ಮಾಡ್ಯಾರ 800, ಸೆಲ್ಲಿಂಗ್ ಪ್ರೈಸ್ 600. ಶೋ ದ ನೆಸೆಸರಿ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಕರ್ನಾಟಕ ಟ್ರೇಡರ್ಸ್ ಆ್ಯಂಡ್ ಮಾರುತಿ ಟ್ರೇಡರ್ಸ್. ಓಕೆ, ಬಟ್ ಈಗ ಆ್ಯಸ್ ಆಫ್ ನಾವು ಬರೀ ಕರ್ನಾಟಕ ಟ್ರೇಡರ್ಸ್ ಬುಕ್ ಒಳಗೆ ಅಷ್ಟೇ ಮಾಡ್ಲಿಕತ್ತೀವಿ, ಅಷ್ಟೇ ಸಾಕು. ಐ ಹೋಪ್ ಯು ಆರ್ ಕ್ಲಿಯರ್ಡ್ ವಿತ್ ದಿಸ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಸಿಂಪಲ್ ಅದ ರೀ. ಲೋಡಿಂಗ್ ಕ್ಯಾಲ್ಕುಲೇಷನ್ ಅಂತೂ ಫಸ್ಟ್ ಮೆಥಡ್ ಅದು. ಸೊ ಡೈರೆಕ್ಟ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಾರ, ಇನ್ವಾಯ್ಸ್ ಪ್ರೈಸ್ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಇನ್ವಾಯ್ಸ್ ಕ್ಯಾಲ್ಕುಲೇಷನ್ ಮಾಡಂತ ಹೇಳಾರ. ಲೋಡಿಂಗ್ ಕ್ಯಾಲ್ಕುಲೇಷನ್ ಎದ್ರ ಮೇಲೆ ಮಾಡಬೇಕು, ಕಾಸ್ಟ್ ಪ್ರೈಸ್ ಮೇಲೆ ಮಾಡಬೇಕು. ಸೊ ಲೆಟ್ ಅಸ್ ಸಿ ದ ಸೊಲ್ಯೂಷನ್ ಹಿಯರ್. ಓಕೆ, so see 21 problem on invoice price method. Who is consignor here? Karnataka Traders Bidar and consignee is Maruti Traders Raichur. So first ಏನು ಮಾಡೋಣ, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ಬೇಡ, ಮೊದಲು ಲೋಡಿಂಗ್ ಕ್ಯಾಲ್ಕುಲೇಷನ್ ನೋಡೋಣ ಅಂತ. ಸೊ ಲೋಡಿಂಗ್ ಕ್ಯಾಲ್ಕುಲೇಷನ್ ಮಾಡೋಣ್ರಿ. ಸಿಯರ್ ದಿಸ್ ಈಸ್ ಫಸ್ಟ್ ಸಿಚುವೇಶನ್. ಇಲ್ಲಿ ಬರ್ದೇ ಬಿಟ್ಟಿನ, ಅದಕ್ಕೆ ನಿಮ್ಗೆ ಕಾಣಿಸ್ಲಿ ಅಂತೇಳಿ. ಫಸ್ಟ್ ಸಿಚುವೇಶನ್ನಾಗ ಏನದ ಅಂದ್ರೆ, ವೆನ್ ಕಾಸ್ಟ್ ಪ್ರೈಸ್ ಈಸ್ ಗಿವನ್ ಆ್ಯಂಡ್ ಇನ್ವಾಯ್ಸ್ ಪ್ರೈಸ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಆನ್ ದ ಕಾಸ್ಟ್ ಪ್ರೈಸ್. ಅಂದರೆ ಲೋಡಿಂಗ್ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಕಾಸ್ಟ್ ಪ್ರೈಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಗೂಡ್ಸ್ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್ 80,000. ವಾಟ್ ಈಸ್ ದ ಗೂಡ್ಸ್ ಸೆಂಟ್ ಹಿಯರ್? ಹೌ ಮಚ್ ವ್ಯಾಲ್ಯೂ? 80,000. and what is the loading here? Loading is 20% above cost price. ಅಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ 20% ಕೂಡಿಸ್ರಿ ಅಂತ ಹೇಳಾರ. ಕಾಸ್ಟ್ ಪ್ರೈಸಿಗೆ 20% ಕೂಡಿಸಿ ಗೂಡ್ಸನ್ನು ಕಳಿಸ್ರಿ ಅಂತ ಹೇಳಾರಿ, ಗೂಡ್ಸನ್ನು ಕನ್ಸೈನ್ ಮಾಡಿರಿ ಅಂತ ಹೇಳಾರ. ಓಕೆ, ಸೊ ಹಿಯರ್ ಗೂಡ್ಸ್ ಸೆಂಟ್ ಅಟ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಲೋಡಿಂಗ್ 20% ಈಸ್ ಟು ಬಿ ಚಾರ್ಜ್ಡ್ ಆನ್ ದ ಕಾಸ್ಟ್ ಪ್ರೈಸ್. ಸೊ ಅದನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತಂದ್ರೆ ಇಲ್ಲೊಂದು ಹಾಕಿ ನೋಡ್ರಿ ನಾ ಇಲ್ಲಿ. ಸೊ 80,000 into 20 divided by 100. So 80,000 is the cost price and 20 divided by 100. So how much I will get? 16,000. I will get 16,000. What is the 16,000? This is loading. Okay, this 16,000 is loading here. I hope you are getting. First situation ಏನೂ ಇಲ್ಲ, ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರೆ. ಲೋಡಿಂಗ್ ಹೆಂಗೆ ಮಾಡ್ಬೇಕಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಹಾಕಬೇಕು. ಈಗ ನಿಮ್ಮ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು ಕಾಸ್ಟ್ ದಟ್ ಈಸ್ ಪ್ರೈಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಹಾಕ್ತಿರಲ್ರಿ, ಫರ್ನಿಚರ್ ಅಥವಾ ಮೆಷಿನರಿ ಏನು ಪ್ರೈಸ್ ಕೊಡ್ತಾರೆ ಅದ್ರ ಮೇಲೆ ಹಾಕ್ತೀರ, ಅದೇ ಪ್ರಕಾರ ಮಾಡೋದು ಇದನ್ನು. ಸೊ ಹಿಯರ್ ಸಿ ದ ಲಾಸ್ಟ್ ಇಂಪಾರ್ಟೆಂಟ್ ಲೈನ್. ಸೊ ಗೂಡ್ಸ್ ಆರ್ ಇನ್ವಾಯ್ಸ್ಡ್ ಅಟ್ ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್. ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟದ? 80,000, ಲೋಡಿಂಗ್ 16,000. ಟೋಟಲ್ ಎಷ್ಟಾಯಿತು? 96,000. ಸೊ ಕಾಸ್ಟ್ ಪ್ರೈಸ್ ಈಸ್ 80,000 ಆ್ಯಂಡ್ ಲೋಡಿಂಗ್ ಈಸ್ 60,000. ಟೋಟಲ್ ಈಸ್ 96,000. ಓಕೆ, ಸೊ ಈಗ 96,000 ನೀವು ಬರೀಬೇಕಂದ್ರೆ ಇನ್ವಾಯ್ಸ್ ಪ್ರೈಸ್ ಎಷ್ಟು ಆದಂಗೆ ಆಯಿತು? 96,000. ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ವಾಟ್? ಕಾಸ್ಟ್ ಪ್ರೈಸ್ ಪ್ಲಸ್ ಲೋಡಿಂಗ್. ಕಾಸ್ಟ್ ಪ್ರೈಸ್ ಪ್ಲಸ್ loading is equal to invoice price. This is how we got the loading. Next ಏನು ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಬೇಕ್ರಿ. ಓಕೆ, ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಕ್ಲೋಸಿಂಗ್ ಸ್ಟಾಕ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ಏನು ಗೂಡ್ಸ್ ಉಳಿದಿರುತ್ತೋ ಅದ್ರ ಮೇಲೆ ಮಾಡಬೇಕು. ಇಲ್ಲಿ ಪ್ರಾಬ್ಲಮ್ನ ಏನಾಗ್ಯದ, ಮಾರುತಿ ಟ್ರೇಡರ್ಸ್ದವರು 75% ಅಷ್ಟೇ ಗೂಡ್ಸನ್ನು ಸೇಲ್ ಮಾಡ್ಯಾರ. ಓಕೆ, ದೇ ಹ್ಯಾವ್ ಸೋಲ್ಡ್ 75% ಆಫ್ ದ ಗೂಡ್ಸ್ ದೇ ಹ್ಯಾವ್ ರಿಸೀವ್ಡ್. ಅಂದ್ರೆ ಈಗ ಅವರು ಎಷ್ಟು ಪ್ರೈಸಿಗೆ ರಿಸೀವ್ ಮಾಡ್ಕೊಂಡಿರ್ತಾರೆ ಹೇಳ್ರಿ? ಇನ್ವಾಯ್ಸ್ ಪ್ರೈಸಿಗೆ ರಿಸೀವ್ ಮಾಡಿರ್ತಾರೆ. ಅಂದ್ರೆ ಯಾವ ಪ್ರೈಸ್ ಅಂದ್ರೆ ಇನ್ವಾಯ್ಸ್ ಪ್ರೈಸ್. ಎಷ್ಟು ಅಮೌಂಟ್ ರೀ? 96,000. ನಿಮ್ಗೆ ಅರ್ಥ ಆಗಲಿ ಅಂತ ನಾ ಇಲ್ಲಿ ಬರ್ತೀನಿ. ಸೊ ಇನ್ವಾಯ್ಸ್ ಪ್ರೈಸ್ 1/4 ಆಫ್ ಗೂಡ್ಸ್. ಸೊ 1/4 ಅಂತ ಹೇಳ್ಯಾರ. ಅಂದ್ರೆ ಈಗ 75% ಸೇಲ್ ಆಗ್ಯದಂದ್ರೆ ಮತ್ತು ಎಷ್ಟು ಉಳ್ದಂಗೆ ಆಯಿತು? 25%. ಹೌದಿಲ್ರಿ? 100 ಅಂತ ನಾವು ತೊಗೊಂಡ್ರೆ 75% ಏನಾಗ್ಯದ? ಸೇಲ್ ಆಗ್ಯದ. ಓಕೆ, ಮತ್ತು ಉಳಿದಿದ್ದೆಷ್ಟು? ಸ್ಟಾಕ್ ಎಷ್ಟು ಅಂದ್ರೆ 25%. ಓಕೆ, ಸೊ 25% ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ 25% ಅಂತದ ರೀ, ಪರ್ಸೆಂಟ್ ಅಂದ್ರೆ ಹಿಂಗೆ 25 ಡಿವೈಡೆಡ್ ಬೈ 100. ಸೊ ಇದನ್ನು ಇಕ್ವೇಷನ್ ಡಿವೈಡ್ ಮಾಡಿ ನೋಡಿರಿ. ಸೊ 25 1 ಝಾ 25 4 ಝಾ ಎಷ್ಟು ಬಂತು ಆನ್ಸರ್? 1 ಡಿವೈಡೆಡ್ ಬೈ 4. ಓಕೆ, ಈ 1 ಡಿವೈಡೆಡ್ ಬೈ 4 ಇಲ್ಲಿ ಬರ್ತೀನಿ. So 96,000 of 1/4, that is 1/4 of 96,000. ಆ 96,000 ಹೆಂಗೆ ಬಂತು ಅದನ್ನು ಇಲ್ಲಿ ಬರ್ದೀನಿ ನೋಡ್ರಿ. ಸೊ 80,000 ಕಾಸ್ಟ್ ಪ್ರೈಸ್ ಪ್ಲಸ್ 16,000 ಲೋಡಿಂಗ್. ಕಾಸ್ಟ್ ಪ್ರೈಸ್ ಈಸ್ 18,000, ಲೋಡಿಂಗ್ ಈಸ್ 16,000. ಎರಡು ಕೂಡ್ಸಿದ್ರೆ ಎಷ್ಟಾಯಿತು? 96,000. ಈ 96,000ಗೆ ನೀವು ಗೂಡ್ಸ್ ಕಳಿಸಿರಿ, ಯು ಹ್ಯಾವ್ ಸೆಂಟ್ ದ ಗೂಡ್ಸ್. ಸೊ ಈ ಏನು ಗೂಡ್ಸ್
ಕಳಿಸಿರಲ್ಲ ಅದರೊಳಗೆ 1/4 ಸ್ಟಾಕ್ ಉಳ್ದಾವೆ. Okay, 1/4 remained. What is the value of that 1/4? Here it is 24,000. Okay, calculate this. Next one is what? Proportionate of non-recurring expenses. Non-recurring expenses ಏನಾಗದ್ರಿ ಇಲ್ಲಂದ್ರೆ ಕನ್ಸೈನರ್ ಎಕ್ಸ್ಪೆನ್ಸ್ ಮಾಡ್ಯಾನ. ಕನ್ಸೈನ್ ಇದೇನು ಎಕ್ಸ್ಪೆನ್ಸ್ ಕೊಟ್ಟಿಲ್ಲ ಅವರು, ಡೈರೆಕ್ಟ್ ಕನ್ಸೈನರ್ ಎಕ್ಸ್ಪೆನ್ಸ್ ಕೊಟ್ಟಾರ. ಕನ್ಸೈನರ್ ಏನು ಎಕ್ಸ್ಪೆನ್ಸ್ ಮಾಡ್ಯಾನ ಅಂದ್ರೆ freight and insurance, that is 4,800. So 4,800 into 1 divided by 4. How much you will get the answer? 1,200. So 1,200 add up ಮಾಡಿ ಟೋಟಲ್ ನಿಮ್ಮ ಸ್ಟಾಕ್ ಎಷ್ಟು ಆಯ್ತು ಈಗ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ 25,200. ಸೊ 24,000 ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 1,200. ಸೊ ಟೋಟಲ್ ಎಷ್ಟು ಆದಂಗೆ ಆಯ್ತು ರೀ 25,200. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಕಮಿಷನ್. ನಿಮ್ಗೆ ಆಗಡೆ ಹೇಳಿದ್ದೇನೆ ಕಮಿಷನ್ ಕ್ಯಾಲ್ಕುಲೇಷನ್ ಮಾಡೋದು ಆಮೇಲೆ ಹೇಳ್ತೀನಿ ಅಂಥೇಳಿ. ಸಿ ಕಮಿಷನ್ ಕ್ಯಾಲ್ಕುಲೇಷನ್ ಒಂದು ಡಿಫ್ರೆಂಟ್ ಅದ ಇಲ್ಲಿ, ಅದನ್ನು ಒಂದು ಸ್ವಲ್ಪ ಈಗ ನೋಡೋಣಂತ. ಸೊ ಇಲ್ಲಿ ಏನು ಹೇಳಾರಿ, ಕಮಿಷನ್ನ ಯೂಶ್ವಲಿ ಹೆಂಗೆ ಕೊಡ್ತೀವಿ ಅಂದ್ರೆ ಸೇಲ್ಸ್ ಮೇಲೆ ಕೊಡ್ತೀವಿ. ಎಸ್, ಸೊ ಯೂಶ್ವಲಿ ವಿಲ್ ಪೇ ದ ಕಮಿಷನ್ ಆನ್ ದ ಸೇಲ್ಸ್. ಸೊ ಎಷ್ಟು ಸೇಲ್ಸ್ ಮಾಡಿದ್ರೆ ಅಷ್ಟು ಅದ್ರ ಮೇಲೆ ಕಮಿಷನ್ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಿದ್ವಿ. ಈಗ ಇಲ್ಲಿ ಪ್ರಾಬ್ಲಮ್ನಾಗೂ ಹಾಗೆ ಆಗ್ಯದ. ಇಲ್ಲಿ ಕಮಿಷನ್ ಪೇ ಮಾಡ್ಲಿಕ್ಕತ್ತಾರೆ. ಎಷ್ಟು ಕಮಿಷನ್ ಪೇ ಮಾಡ್ಲಿಕ್ಕತ್ತಾರೆ ರೀ ಅವ್ರಂದ್ರೆ ಎಷ್ಟು ಸೇಲ್ಸ್ ಆಗ್ಯದ ಅದ್ರ ಮೇಲೆ. ಓಕೆ, ಸೊ ಫಸ್ಟ್ ಏನು ಹೇಳಾರಂದ್ರೆ 10%. ಸೊ ಅಲ್ಲಿ ನೋಡಿರಿ 10% ಕಮಿಷನ್ ಆನ್ ದ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಇನ್ವಾಯ್ಸ್ ಪ್ರೈಸ್ ಎಷ್ಟು ಅದ ಅದು ನೋಡ್ಬೇಕು ನಾವು. ಸೊ ಈಗ ನಮ್ದು ಟೋಟಲ್ ಗೂಡ್ಸ್ ನಾವು ಕಳಿಸಿದ್ದು ಎಷ್ಟು ಪ್ರೈಸಿಗೆ ರೀ, ಇಲ್ಲಿ ನೋಡಿರಿ ನೀವೇನು ನೋಡ್ಬೇಡ್ರಿ, ನಾ ಏನು ಅಂಡರ್ಲೈನ್ ಮಾಡ್ತೀನಿ ಅಷ್ಟೇ ನೋಡಿರಿ. ಸೊ 96,000ಕ್ಕೆ ನಾವೇನು ಮಾಡೀವಿ, ಗೂಡ್ಸ್ ಇನ್ವಾಯ್ಸ್ ಮಾಡೀವಿ. ಎಸ್, 96,000 ಈಸ್ ಅವರ್ ಇನ್ವಾಯ್ಸ್ ಕಾಸ್ಟ್. ಇನ್ವಾಯ್ಸ್ ಪ್ರೈಸ್ನಾಗ 75% ಅವ ಸೇಲ್ ಮಾಡ್ಯಾನ. ಓಕೆ, ಸೇಲ್ಸ್ ಈಸ್ ಹೌ ಮಚ್ 75%. ಸೊ 96,75%, ಹೌ ಮಚ್ ಐ ವಿಲ್ ಗೆಟ್, ಇಟ್ ಈಸ್ 72,000. 96,000 ಇಂಟು 75% ಈಸ್ ಮೈ ಸೇಲ್. 75% ಸೇಲ್ ಆಗ್ಯದ ನಂದು. ಸೊ ಅದು ಮಾಡಿದರೆ ಎಷ್ಟು ಬಂತು ನನ್ನ ಆನ್ಸರ್ ಅಂದ್ರೆ 72,000. ಈ 72,000 ಮೇಲೆ ನೀವೇನು ಮಾಡಬೇಕು, ಕಮಿಷನ್ ಪೇಮೆಂಟ್ ಮಾಡಬೇಕು. ಇಷ್ಟು ಸೇಲ್ಸ್ ಆಗ್ಯದಲ್ಲ ರೀ, 72,000 ಇಂಟು 10%. ಓಕೆ, ಡೈರೆಕ್ಟ್ಲಿ ನಾನು ಇಲ್ಲಿ ಅವ ಎಷ್ಟಕ್ಕೆ ಸೇಲ್ ಮಾಡಲ್ಲ ಅದು ತೊಗೊಳ್ಳಿತ್ತಿಲ್ಲ. ಅಂದ್ರೆ 90,000ಕ್ಕೆ ಅವ ಸೇಲ್ ಮಾಡ್ಯಾನ ಹೌದು ಗೂಡ್ಸನ್ನು, ಬಟ್ ನಾನು 90,000 ಸೇಲ್ ತೊಗೊಳ್ಳಿಕತ್ತಿಲ್ಲ ಇಲ್ಲಿ. ಯಾಕಂದ್ರೆ ನಮ್ಮ ಪ್ರಾಬ್ಲಮ್ನಾಗ ಸ್ಪೆಸಿಫೈ ಮಾಡಿ ಕೊಟ್ಟಾರ. ಕ್ಲಿಯರ್ಲಿ ದೇ ಹ್ಯಾವ್ ಮೆನ್ಷನ್ಡ್ ದ್ಯಾಟ್ 10% ಕಮಿಷನ್ ಆನ್ ದ ಇನ್ವಾಯ್ಸ್ ಪ್ರೈಸ್ ಆಫ್ ಗೂಡ್ಸ್ ಸೋಲ್ಡ್. ಇನ್ವಾಯ್ಸ್ ಪ್ರೈಸ್ ಮೇಲೆ ಕೊಡ್ರಿ ಅಂತ ಹೇಳ್ಯಾರ. ಹಿಂದಿನ ಪ್ರಾಬ್ಲಮ್ನಾಗ ನಾವೆಲ್ಲ ಹೆಂಗೆ ಮಾಡ್ತಿದ್ವಿ, ಸೇಲ್ಸ್ ಎಷ್ಟು ಮಾಡ್ತಿರಲ್ಲ ಸೇಲ್ಸ್ ಮೇಲೆ ಯೂಶ್ವಲಿ ನಾವು, ಬಟ್ ಪ್ರಾಬ್ಲಮ್ನಾಗ ಸ್ಪೆಸಿಫಿಕಲಿ ಹೇಳ್ಯಾರ ಇನ್ವಾಯ್ಸ್ ಪ್ರೈಸ್ ಮೇಲೆ ಪೇ ಮಾಡಿರಿ ಅಂಥೇಳಿ. ಇನ್ವಾಯ್ಸ್ ಪ್ರೈಸ್ ಅಂದರೆ ಯಾವುದು, ಯಾವ ಪ್ರೈಸಿಗೆ ಗೂಡ್ಸನ್ನ ಕಳಿಸ್ಯಾರ ಅಂದ್ರೆ ಆ 80,000 ಪ್ಲಸ್ 16,000 ಎಷ್ಟಾಯ್ತು, 96,000. ಸೊ 96,000 ಮೇಲೆ 75% ತೆಗೆದ್ರೆ ನಿಮ್ಮ ಆನ್ಸರ್ ಎಷ್ಟು ಬರ್ತದೆ, 72,000. ಸೊ ಈ 72,000 ಮೇಲೆ ನೀವೇನು ಮಾಡ್ತೀರಿ, ಈಗ 10% ಕಮಿಷನ್ ಕೊಡ್ತೀರಿ. ಎಷ್ಟು ಬರ್ತದೆ ಆನ್ಸರ್, 7,200. ಓಕೆ, ಅರ್ಥ ಆಗ್ಲತ್ತದಂತ ನಾ ಅಂದ್ಕೊಳ್ಳಿಗತ್ತೇನೆ, ನಾ ಹೇಳತ್ತಿದ್ದು. ಸೊ 72,000 ಇಂಟು 10% ಯು ವಿಲ್ ಗೆಟ್ 7,200. ಓಕೆ, ದಿಸ್ ಈಸ್ ಒನ್ ಪಾರ್ಟ್. ಇನ್ನೊಂದು ಪಾರ್ಟ್ ಏನು ಹೇಳ್ಯಾರ ಅಂತಂದ್ರೆ 20% ಕಮಿಷನ್ ಅಂತ ಹೇಳ್ಯಾರಿ. ಆ 20% ಕಮಿಷನ್ ಎದಕ್ಕಂದ್ರೆ, ಸೊ ಬೀಯಿಂಗ್ ಎಕ್ಸಸ್ ಓವರ್ ಇನ್ವಾಯ್ಸ್ ಪ್ರೈಸ್, ಅಂದರೆ ಇನ್ವಾಯ್ಸ್ ಪ್ರೈಸ್ಗಿಂತ ನೀ ಜಾಸ್ತಿ ಬೆಲೆ ಮಾಡಿ ಏನಾರ ಮಾರಿದ್ದೆ ಅಂದ್ರೆ ಅದಕ್ಕೆ ನಾನು ನಿಮ್ಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳ್ಯಾರ. ಓಕೆ, ಅದಕ್ಕೆ ಇಲ್ಲಿ ಸೇಲ್ಸ್ ಬಗ್ಗೆ ಮಾತಾಡಿಲ್ರಿ, ಡೈರೆಕ್ಟ್ ಸೇಲ್ಸ್ ಮೇಲೆ ಕೊಡ್ಲಿಕ್ಕತ್ತಿಲ್ಲ. ಇಲ್ಲಿ 2 ಥರ ಕಮಿಷನ್ ಅವ. ಅದರ ಸಂಬಂಧ ಅವ್ರು ಏನು ಮಾಡ್ಲಿಕ್ಕತ್ತಾರ, ಇದನ್ನು ಒಂದು ಸಪ್ರೇಟೇ ಮಾಡ್ಯಾರ, ಇದನ್ನು ಸಪ್ರೇಟ್ ಮಾಡ್ಯಾರ. ಓಕೆ, ಇಲ್ಲೇನು ಹೇಳ ರೀ, 20% ಆಫ್ 18,000 ಬೀಯಿಂಗ್ ಎಕ್ಸಸ್ ಓವರ್ ಇನ್ವಾಯ್ಸ್ ಪ್ರೈಸ್. 18,000 ಎಲ್ಲಿ ಬಂತು ನೋಡೋಣಂತ. ಸಿ 90,000 ಏನದ ರೀ, ಇದು ಅವ ಸೇಲ್ಸ್ ಮಾಡಿದ್ದದ. ಇದು 90,000ನ ಏನು ಬರ್ದಿನಲ್ಲ ಅದು ಏನದ, ಒಂದು ಸೇಲ್ಸ್ ವ್ಯಾಲ್ಯೂ ಕೊಟ್ಟಾರಲ್ಲ ಟೆಕ್ಸ್ಟ್ ಬುಕ್ನಾಗ ಪ್ರಾಬ್ಲಮ್ನಾಗ. ಮಾರುತಿ ಟ್ರೇಡರ್ಸ್ ಸೋಲ್ಡ್ 75% ಆಫ್ ದ ಗೂಡ್ಸ್ ಫಾರ್ ₹90,000. ಸೊ 90,000 ಈಸ್ ಸೇಲ್ಸ್. ಆ್ಯಂಡ್ ವಾಟ್ ಈಸ್ 72,000? ದಿಸ್ ಈಸ್ ಇನ್ವಾಯ್ಸ್ ಪ್ರೈಸ್. ಓಕೆ, ಸೊ ಇನ್ವಾಯ್ಸ್ ಪ್ರೈಸ್. ಸೊ ಈಗ ಇನ್ವಾಯ್ಸ್ ಪ್ರೈಸ್ಗಿಂತ ಹೆಚ್ಚು ಮಾಡ್ಯಾವ ಮಾರಾನಿಲ್ರಿ, ಅಲ್ಲಿ 90,000ಕ್ಕೆ ಸೇಲ್ ಮಾಡ್ಯಾನ. ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು ಈಗ, 90,000 ಮೈನಸ್ 18,000, ಹೌ ಮಚ್ ಐ ವಿಲ್ ಗೆಟ್, 18,000.
ಸೊ 90,000 ಮೈನಸ್ 72,000 ಐ ಗೆಟ್ ದ ಆನ್ಸರ್ 18,000. ಆ 18,000 ಮೇಲೆ 20% ಕೊಡೋದು. ಅಂದ್ರೆ ಅರ್ಥ ಏನು, ಇನ್ವಾಯ್ಸ್ ಪ್ರೈಸ್ಗಿಂತ ಹೆಚ್ಚು ಮಾಡಿ ಏನಾರ ಸೇಲ್ಸ್ ಮಾಡಿದ್ದ ಅಂದ್ರೆ ಅದ್ರ ಮೇಲೆ ನಾವು ಇಲ್ಲಿ ಕಮಿಷನ್ ಪೇ ಮಾಡ್ಲಿಕ್ಕತ್ತೀವಿ. ಯಾಕಂದ್ರೆ ಜಾಸ್ತಿ ನಮಗೆ ಲಾಭ ಮಾಡಿ ಕೊಡ್ಲಿಕ್ಕತ್ತಾನ್ರಿ ಅವನಿಗೆ ಎಷ್ಟು ಕಮಿಷನ್ ಪೇ ಮಾಡ್ತೀವಿ ಅಂದ್ರೆ 20% ಕೊಡ್ಲಿಕ್ಕತ್ತೀವಿ. ಆ 20% ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು, ಹೆಂಗೆ ಹೆಚ್ಚಾಗ್ಯದಲ್ಲ ಅದ್ರ ಮೇಲೆ. ಅಂದ್ರೆ 18,000 ಇಂಟು 20%. ಹೌ ಮಚ್ ಯು ವಿಲ್ ಗೆಟ್ ದ ಆನ್ಸರ್? 3,600. ಓಕೆ, ಇದು ಅರ್ಥ ಆಲಿತ್ತು ಅಂತ ನಾನು ಅನ್ಕೊಂಡೀನಿ. ಫಸ್ಟ್ ಒನ್ ಇದು ಈಸಿ ಅದ ರೀ. ಸೆಕೆಂಡ್ ಒನ್ ಒಳಗೆ ಏನದ, ಸೇಲ್ ಪ್ರೈಸ್ ಏನಾದರೂ ಇನ್ವಾಯ್ಸ್ ಪ್ರೈಸ್ಗಿಂತ ಹೆಚ್ಚಾಯ್ತು ಅಂದ್ರೆ ಅದ್ರ ಮೇಲೆ ಕಮಿಷನ್ ಕೊಡೋದು. ಸೊ ಸೇಲ್ 90,000 ಮಾಡ್ಯಾನ, ನಿಮ್ದು ಇನ್ವಾಯ್ಸ್ ಪ್ರೈಸ್ ಎಷ್ಟು ಬಂದದ ಸೇಲ್ಸದ್ದು ಅಂದ್ರೆ 72,000. ಆ 72,000 90,000 ನಂಗೆ ಡಿಡಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗ್ತದೆ ಆನ್ಸರ್? 18,000. ಅದ್ರ ಮೇಲೆ 20% ಕ್ಯಾಲ್ಕುಲೇಟ್ ಮಾಡಿದರೆ 3,600. ಓಕೆ, ಸೊ ಟೋಟಲ್ ಮಾಡಿರಿ ಎರಡನ್ನೂ, 7,200 ಪ್ಲಸ್ 3,600, ಯು ವಿಲ್ ಗೆಟ್ ದ ಆನ್ಸರ್ 10,800. Okay, so 10,800 is your total commission to be payable. So now these are some working notes. Now let us go for the solution. Consignment account ನೋಡೋಣಂತ. ಅವಷ್ಟೆಲ್ಲ ಕ್ಲಿಯರ್ ಆದಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಈಸಿನೇ ಇದೆ, ಸೇಮ್ ಪ್ರೊಸೆಸ್ ರೀ. ಸೊ ಫಸ್ಟ್ ಏನು ತೊಗೊಳೋದು ಕನ್ಸೈನ್ಮೆಂಟ್ನಾಗ, 2 goods sent on consignment at invoice price. ಇನ್ವಾಯ್ಸ್ ಪ್ರೈಸ್ ತೊಗೊಳ್ಳೋದು. ಅದಕ್ಕೆ ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ನಾ ಬರ್ದೀನಿ. 80,000 ಕಾಸ್ಟ್, 16,000 ಲೋಡಿಂಗ್. ಓಕೆ, ಸೊ ಕಾಸ್ಟ್ ಪ್ಲಸ್ ಲೋಡಿಂಗ್. ಸೊ 80,000 ಕಾಸ್ಟ್ ಪ್ರೈಸ್, 16,000 ಲೋಡಿಂಗ್, ಎಷ್ಟಾಯಿತು? 96,000. ನೆಕ್ಸ್ಟ್ ಐಟಮ್ ರೀ, 2 ಕ್ಯಾಶ್. ಈ ಕ್ಯಾಶ್ ಅದಕ್ಕಂದ್ರೆ ಕನ್ಸೈನರ್ದು ಎಕ್ಸ್ಪೆನ್ಸಸ್ ಎಷ್ಟು ಅಂದ್ರೆ 4,800. ನೆಕ್ಸ್ಟ್ 2 ಮಾರುತಿ. 2 ಮಾರುತಿ ಎದಕ್ಕೆ ರೀ ಅಂದ್ರೆ ಗೋಡಾವನ್ ರೆಂಟ್, ಆಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಓಕೆ, ಸೊ ಗೋಡಾವನ್ ರೆಂಟ್ 800, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 600. ಎರಡು ಕೂಡ ಎಷ್ಟು ಬಂತು? 1,400. ಅವ ಎಕ್ಸ್ಪೆನ್ಸ್ ನೀವು ವಾಪಸ್ ಕೊಟ್ಬಿಡ್ರಿ. ನೆಕ್ಸ್ಟ್ ಏನಾಗ್ಯದ ರೀ, ಕಮಿಷನ್ ಪೇಮೆಂಟ್. ಸೊ ಕಮಿಷನ್ ಪೇಮೆಂಟ್ ಮಾಡ್ಲಿಕ್ಕತ್ತೀರಿ, ಎಷ್ಟು ಕಮಿಷನ್ ಕೊಡ್ತೀರೋ ನೀವು ಅಂದ್ರೆ 10,800. ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 3 ಅಂತ ಹಾಕಿ ನೋಡ್ರಿ. ಸೊ ಈ ವರ್ಕಿಂಗ್ ನೋಟ್ ನಂಬರ್ 3 ಪ್ರಕಾರ 10,800 ಕಮಿಷನ್ ಪೇ ಮಾಡ್ತೀರಿ. ಇಲ್ಲಿ ಇನ್ನೂ ಒಂದು ನಾನು ಮಾರುತಿ ಅಂತ ಬರ್ತೀನಿ. ವೈ ಒನ್ಸ್ ಅಗೇನ್ ಐ ರಿಟರ್ನ್ ಮಾರುತಿ? ಬಿಕಾಸ್ ಆಫ್ ದ ಬ್ಯಾಡ್ ಡೆಟ್ಸ್. ಸಿ ನಿಮ್ಗೆ ಕಮಿಷನ್ ಹೇಳೋ ಮುಂದಾಗ ಅಂದ್ರೆ ಟೈಪ್ಸ್ ಆಫ್ ಕಮಿಷನ್ಸ್ ಅಂತಿದ್ದು. ಕಮಿಷನ್, ದ ಕಾಮನ್ ಕಮಿಷನ್, ಡೆಲ್ ಕ್ರೆಡಿಟ್ ಕಮಿಷನ್ ಅಂತಿತ್ತು. ಎಸ್, so del credit commission is nothing but what? So that is the commission paid for doing some extra work. Yes, del credit commission ಯಾವಾಗಲೂ ಒಂದು ರೀತಿ ಕಮಿಷನ್ ಆನ್ ಕಮಿಷನ್ ಅಂತೂ ಹೇಳ್ಬೋದು. ಕಮಿಷನ್ ಎದಕ್ಕೆ ಕೊಡ್ತಾರಂದ್ರೆ ಎಕ್ಸ್ಟ್ರಾ ವರ್ಕ್ ಮಾಡಲಿ ಅಂಥೇಳಿ. ಬಟ್ ಡೆಲ್ ಕ್ರೆಡಿಟ್ ಕಮಿಷನ್ ಕೊಡೋ ಮುಂದಾಗ, ಓಕೆ, ಡೆಲ್ ಕ್ರೆಡಿಟ್ ಕಮಿಷನನ್ನು ಕೊಡ್ಲಿಕ್ಕತ್ತಾರ ಕನ್ಸೈನಿಗೆ ಅಂದ್ರೆ ಇನ್ ಕೇಸ್ ಆಫ್ ಬ್ಯಾಡ್ ಡೇಟ್ಸ್ ಮೇಡ್ ಬೈ ಹಿಮ್, ಅಂದ್ರೆ ಕನ್ಸೈನರ ಬ್ಯಾಡ್ ಡೇಟ್ಸ್ ಮಾಡಿಕೊಂಡಿದ್ದ ಅಂತಂದ್ರೆ ಮತ್ತು ಕನ್ಸೈನಿಗೆ ಏನಾರು ಡೆಲ್ ಕ್ರೆಡಿಟ್ ಕಮಿಷನ್ನು ಸಿಗ್ಲಿಕ್ಕತ್ತಿತ್ತು ಅಂದ್ರೆ ಆ ಲಾಸನ್ನು ಕನ್ಸೈನರ್ ತೊಗೊಳಂಗಿಲ್ಲ. ಅಂದ್ರೆ ಕನ್ಸೈನೇ ಲಾಸ್ ತೊಗೋಬೇಕು. ಸಿ ಕ್ರೆಡಿಟ್ ಸೇಲ್ಸ್ ಮಾಡಿದವ ಯಾರು ರೀ? ಕನ್ಸೈನಿ ಮಾಡಿರ್ತಾನೆ. ಸೊ ಕನ್ಸೈನಿ ಕ್ರೆಡಿಟ್ ಸೇಲ್ಸ್ ಮಾಡೋ ಮುಂದಾಗ ಕನ್ಸೈನರ್ ಯಾಕೆ ಬಿಯರ್ ಮಾಡಬೇಕು? ಕನ್ಸೈನರ್ ಯಾಕೆ ಬಿಯರ್ ಮಾಡ್ತಾನೆ? ಅದನ್ನು ಕನ್ಸೈನಿನೇ ಬಿಯರ್ ಮಾಡಲಿ ಅಂಥೇಳಿ ಯಾವಾಗ ಡೆಲ್ ಕ್ರೆಡಿಟ್ ಕಮಿಷನ್ ಕೊಡ್ತಾರಲ್ಲ ಅವಾಗ ಅದನ್ನು ಯಾರು ಬಿಯರ್ ಮಾಡ್ಬೇಕಂದ್ರೆ ಕನ್ಸೈನಿನೇ ಬಿಯರ್ ಮಾಡಬೇಕು. ಓಕೆ, ಬಟ್ ಈ ಪ್ರಾಬ್ಲಮ್ನಾಗ ಡೆಲ್ ಕ್ರೆಡಿಟ್ ಕಮಿಷನ್ ಬಗ್ಗೆ ಮಾತೇ ಎತ್ತಿಲ್ಲ. ಎಕ್ಸ್ಟ್ರಾ ಕಮಿಷನ್ ಪೇಮೆಂಟ್ ಮಾಡ್ಲಿಕ್ಕತ್ತಾರ, ಬಟ್ ಡೆಲ್ ಕ್ರೆಡಿಟ್ ಕಮಿಷನ್ ಬಗ್ಗೆನೂ ಕೊಡ್ಲಿಕ್ಕತ್ತಿಲ್ಲ. ಬಟ್ ಇಲ್ಲಿ ಬ್ಯಾಡ್ ಡೇಟ್ ಆಗ್ಯದ ಎಷ್ಟು ಅಂದ್ರೆ 200 ರೂಪಾಯಿ. 200 ರೂಪಾಯಿ ಬ್ಯಾಡ್ ಡೇಟ್ ಆಗ್ಯದ್ರಿ. ಸೊ ಇದಕ್ಕೆ ಈಗ ಬ್ಯಾಡ್ ಡೇಟ್ ಯಾರು ತೊಗೋಬೇಕಂದ್ರೆ ಕನ್ಸೈನರೇ ತೊಗೋಬೇಕು. ಕನ್ಸೈನರ್ ಯಾರು? ಕರ್ನಾಟಕ ಟ್ರೇಡರ್ಸೇ ತೊಗೋಬೇಕು. ಅಂದ್ರೆ ತೊಗೋಬೇಕು ಅಂದ್ರೆ ಅರ್ಥ ಏನು? ಈಗ ಲಾಸ್ ಆಗ್ಯದಲ್ಲ ಅದನ್ನು ಮಾರುತಿ ಟ್ರೇಡರ್ಸಿಗೆ ಅವ್ರು ಕೊಡಬೇಕು. ಅದಕ್ಕೆ ಇಲ್ಲಿ ಏನು ಮಾಡಬೇಕು? 2 ಮಾರುತಿ ಅಂತ ಬರ್ದೀನಿ ನಾನು. ಸೊ ಅಗೇನ್ ವೈ ಇಟ್ ಈಸ್ ಮಾರುತಿ? ಬಿಕಾಸ್ ಆಫ್ ಬ್ಯಾಡ್ ಡೆಟ್ಸ್, ದಟ್ ಈಸ್ ಲಾಸ್. ಈ 200 ರೂಪೀಸ್ ಕನ್ಸೈನಿ ಕೊಡ್ತಾನೆ, ಅದಕ್ಕೆ ಇಲ್ಲಿ ಬರ್ದೀನಿ. ಓಕೆ, ಸೊ ಇವಿಷ್ಟು ಡೆಬಿಟ್ ಸೈಡ್ ಐಟಮ್. ಈ ಕ್ರೆಡಿಟ್ ಸೈಡ್ ಐಟಮ್ಸ್ ನೋಡೋಣ ಬರ್ರಿ. ಕ್ರೆಡಿಟ್ ಸೈಡ್ ಐಟಮ್ಸ್ ಒಳಗೆ ಏನೇನವ ರೀ? ಫಸ್ಟ್ ಒನ್, ಬೈ ಕನ್ಸೈನ್ಮೆಂಟ್ ಟು ಮಾರುತಿ. ಅದು ಡೈರೆಕ್ಟ್ಲಿ ಮಾರುತಿ ಅಕೌಂಟ್ ಅಂತ ತೊಗೊಂಡ್ರು ಬರ್ತದೆ. ದಿಸ್ ಈಸ್ ಫಾರ್ ವಾಟ್? ಸೇಲ್ ಪ್ರೊಸೀಡ್ಸ್. ಎಷ್ಟಾಗಿದೆ ರೀ ಸೇಲ್ ಅಂದ್ರೆ
90,000 ಅಲ್ಲಿ ಎಷ್ಟು ಸೇಲ್ಸ್ ಮಾಡ್ಯಾನ ಅಂತ ಕೊಟ್ಟಾರಲ್ಲ ಅಷ್ಟೇ, ಅಂದರೆ 75% ಅಂತ ಹೇಳಾರಲ್ಲ 90,000ಗೆ ಸೇಲ್ ಮಾಡ್ಯಾನ ಅದು ತೊಗೊಳೋದು. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಇದು ಎದಕ್ಕೆ ತೊಗೊಂಡಿದೆ ಅಂದ್ರೆ ಬಿಕಾಸ್ ಆಫ್ ದ ಲೋಡಿಂಗ್ ರಿಮೂವ್ ಮಾಡಬೇಕಲ್ಲ. ಸೊ ಇಲ್ಲಿ ನೋಡ್ರಿ 96,000 ಲೋಡಿಂಗ್ ಕೂಡ ಮಾಡೋದು. ಅಪೋಸಿಟ್ ಎಂಟ್ರಿ ಈಸ್ ಫಾರ್ ಓನ್ಲಿ ಲೋಡಿಂಗ್ ಪರ್ಪಸ್. ಲೋಡಿಂಗ್ ಎಷ್ಟು ಕೊಡಿದ 16,000 ಬರ್ದೀನಿ. ನೆಕ್ಸ್ಟ್ ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಎದಕ್ಕೆ ಬರ್ದೀನಿ ಅಂತಂದ್ರೆ ದಿಸ್ ಈಸ್ ಮೈ ಕ್ಲೋಸಿಂಗ್ ಸ್ಟಾಕ್. ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳಿದ ಅಂದರೆ 25,200. ಅದನ್ನು ವ್ಯಾಲ್ಯೂ ಮಾಡಿ ಆಲ್ರೆಡಿ, ಅದರದ್ದು ವರ್ಕಿಂಗ್ ನೋಟ್ ನಿಮಗೆ ಹಾಕ್ಸಿದ್ದೆ. 25,200 ಈಸ್ ಮೈ ಕನ್ಸೈನ್ಮೆಂಟ್ ಸ್ಟಾಕ್. Now we have taken all the items, but one more item is to be taken on the debit side. ಇನ್ನೊಂದು ಐಟಮ್ ಏನು ತೊಗೋಬೇಕು ಅಂದ್ರೆ ಸ್ಟಾಕ್ ರಿಸರ್ವ್ ಅಕೌಂಟ್ ಎದಕ್ಕೆ ಬರೀತೀನಿ ಬಿಕಾಸ್ ಟು ರಿಮೂವ್ ದ ಲೋಡಿಂಗ್ ಆನ್ ದ ಕ್ಲೋಸಿಂಗ್ ಸ್ಟಾಕ್ನಾಗೂ ಲೋಡಿಂಗ್ ಇರ್ತದೆ ಹೌದಿಲ್ಲ ರೀ. ಯಾಕಂದ್ರೆ ಕ್ಲೋಸಿಂಗ್ ಸ್ಟಾಕ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರಂದ್ರೆ ಇನ್ವಾಯ್ಸ್ ಪ್ರೈಸ್ ಕನ್ಸಿಡರ್ ಮಾಡಿನೇ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡೋದು. ಅದರಾಗೂ ಲೋಡಿಂಗ್ ಕೊಟ್ಟಿರ್ತದೆ. ಆ ಲೋಡಿಂಗನ್ನು ಏನು ಮಾಡಬೇಕೀಗ ನಾವು ರಿಮೂವ್ ಮಾಡ್ಬೇಕಂದ್ರೆ ಅಪೋಸಿಟ್ ಎಂಟ್ರಿ. ಯಾಕಂದ್ರೆ ನಾವು ಕ್ಲೋಸಿಂಗ್ ಸ್ಟಾಕ್ ಏನು ಮಾಡ್ತೀವಿ ಈ ಕಡೆ ತಗೋತೀವಿ ಬೈ ಸೈಡ್, ದಟ್ ಮೀನ್ಸ್ ಕ್ರೆಡಿಟ್. ಸೊ ನಾವು ಅಪೋಸಿಟ್ ಎಂಟ್ರಿ ಮಾಡಿ ಎಫೆಕ್ಟ್ ಕಡಿಮೆ ಮಾಡಬೇಕು. ಸೊ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ತೊಗೋತೀವಿ. ಕ್ಲೋಸಿಂಗ್ ಸ್ಟಾಕ್ ಬರೆದ್ರೆ ಕಂಪಲ್ಸರಿ ಸ್ಟಾಕ್ ರಿಸರ್ವ್ ಅಂತ ತೊಗೋಬೇಕು. ಎಷ್ಟು ಬಂದದ ಆನ್ಸರ್ 4,000. ಹೆಂಗೆ ಬಂತು 4,000 ಆನ್ಸರ್? ಸಿ ನನ್ನ ಕಾಸ್ಟ್ ಪ್ರೈಸ್ ಎಷ್ಟು ಅದಿರಿ ಇಲ್ಲಿ 80,000. Okay, so 80,000 into 25%. How much I will get? 20,000. ಮಾಡಿ ನೋಡ್ರಿ, 80,000 into 25% ಅಂದ್ರೆ ಲೋಡಿಂಗ್ ರೀ ಅದು. ಸೊ 25% ಆ್ಯಡಪ್ ಮಾಡ್ತಿರಲ್ಲ, ಸೊ 1/4 ಅದ್ರೊಳಗೆ ಎಷ್ಟು ಕೊಡೋದು ಅಂದಂಗಾಯ್ತು 20,000. ಓಕೆ, ಇದು ಹಂಗೆ ತೊಗೋಬೇಕು. ಅದೇ ಪ್ರಕಾರ ಇಲ್ಲಿ ಲೋಡಿಂಗ್ ಎಷ್ಟು 20,000 ಅಲ್ಲ, 20,000 into 20 divided by 100. ಸೊ ಇದ್ರೊಳಗೆ ನೀವು ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ಈ 1/4 ಎದಕ್ಕೆ ನಾ ತೊಗೊಂಡಿನಿ ಇಲ್ಲಿ 25 ಡಿವೈಡೆಡ್ ಅಂದ್ರೆ ದಿಸ್ ಈಸ್ ನಾಟ್ ಲೋಡಿಂಗ್, ದಿಸ್ ಈಸ್ ಸ್ಟಾಕ್ ರಿಮೇನ್ ಅನ್ಸೋಲ್ಡ್. ಯಾಕಂದ್ರೆ ಅವ 75% ಸೇಲ್ ಮಾಡ್ಯಾನ, 25% ಅನ್ಸೋಲ್ಡ್ ಅದ ರೀ. ಅಂದ್ರೆ ಅದು ಎಷ್ಟು ಬಂದಂಗೆ ಆಯಿತು 1/4 ಅದ. ಸೊ 80,000 into 1/4 ಆರ್ 25 divided by 100 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಆನ್ಸರ್ ಅಂದ್ರೆ 20,000 ಬರ್ತದೆ. 20,000 into 20% ಲೋಡಿಂಗ್ ಪರ್ಸೆಂಟೇಜ್, ಲೋಡಿಂಗ್ ಕ್ಯಾಲ್ಕುಲೇಷನ್ ರೀ ಇದು. ಲೋಡಿಂಗ್ ಎಷ್ಟು 20%, ಆನ್ಸರ್ ಎಷ್ಟು ಬರ್ತದೆ ಅಂದರೆ 4,000 rupees. ಓಕೆ, ಸೊ ನಾವು ವಿ ಎಂಟರ್ಡ್ ಆಲ್ ದ ಐಟಮ್ಸ್, ಮೇಕ್ ದ ಟೋಟಲ್ ಆನ್ ಬೋತ್ ದ ಸೈಡ್ಸ್ ಆ್ಯಂಡ್ ಫೈಂಡ್ ಔಟ್ ದ ಡಿಫ್ರೆನ್ಸ್. ಈ ಪ್ರಾಬ್ಲಮ್ನ ನಿಮಗೆ ಪ್ರಾಫಿಟ್ ಬಂದದ. ಎಷ್ಟು ಬಂದದ ಪ್ರಾಫಿಟ್ ಅಂದ್ರೆ 14,400. ಓಕೆ, ಬ್ಯಾಡ್ ಡೇಟ್ ಅಮೌಂಟ ಚೇಂಜ್ ಮಾಡ್ಕೊರಿ. ಬ್ಯಾಡ್ ಡೇಟ್ ಎಷ್ಟು ಬರ್ಬೇಕು ನಿಮ್ಮದು ಅಂತಂದ್ರೆ ಯು ವಿಲ್ ಗೆಟ್ 200 rupees. 1,200 ಅಲ್ಲ 200 ತೊಗೋಬೇಕು ಅದನ್ನು. ಸೊ ನಿಮ್ಮ ಪ್ರಾಫಿಟ್ ಎಷ್ಟು ಬಂತು 14,400. ಸೊ ದಿಸ್ ಕಂಪ್ಲೀಟ್ಸ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಕನ್ಸೈನ್ಮೆಂಟ್ ಒಂದು ಅದರ ಮುಗಿದ್ರಿ ಅಲ್ಲ ನಿಮ್ಮದು. ನೆಕ್ಸ್ಟ್ ಅಕೌಂಟ್ ಈಸ್ ವಾಟ್? ಕನ್ಸೈನಿ ಬೋತಿ ಟ್ರೇಡರ್ಸ್. ಓಕೆ, ಸೊ ಲೆಟ್ ಅಸ್ ಸಿ ಆನ್ ದ ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಓನ್ಲಿ one item will appear. What is that? To consignment account for the ಸೇಲ್ಸ್ ಎಷ್ಟಾಗ್ಯದ 90,000. ಓಕೆ, ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಕನ್ಸೈನಿಯಾಗೆ ಏನೇನು ನಾವೀಗ ಪೇಮೆಂಟ್ ಮಾಡಬೇಕು ಅಂದ್ರೆ ಅವ ಏನೇನು ದುಡ್ಡು ತಕ್ಕೋತಾನೆ. ಇಷ್ಟು ಸೇಲ್ಸ್ ಮಾಡ್ಯಾನ ಹೋದಿಲ್ರಿ, ಇದರ ಏನೇನು ಅವ ಡಿಡಕ್ಟ್ ಮಾಡ್ಕೋತಾನೆ. ಆ ಡಿಡಕ್ಟ್ ಮಾಡ್ಕೊಳ್ಳೋ ಅಂದ್ರೆ ಕ್ರೆಡಿಟ್ ಸೈಡ್ ತೊಗೊಳ್ಳೋದು. ಏನೇನು ತೊಗೋತಾನೆ? ಫಸ್ಟ್ ಬೈ ಕನ್ಸೈನ್ಮೆಂಟ್ ಅಕೌಂಟ್ 1,400. ದಿಸ್ ಈಸ್ ಫಾರ್ ದ ಎಕ್ಸ್ಪೆನ್ಸಸ್. Next again consignment account for the commission 10,800. Okay, commission 10,800 ಅವನಿಗೆ ಕೊಡ್ತೀವಿ ನಾವು. ನೆಕ್ಸ್ಟ್ ಅಗೇನ್ ಫಾರ್ ಕನ್ಸೈನ್ಮೆಂಟ್ ಅಕೌಂಟ್ ಓನ್ಲಿ, ಇನ್ನೊಮ್ಮೆನೂ ಕನ್ಸೈನ್ಮೆಂಟ್ ಅಕೌಂಟೇ ಅದ ರೀ. ಎದಕ್ಕಂದ್ರೆ ಬಿಕಾಸ್ ಆಫ್ ಬ್ಯಾಡ್ ಡೆಟ್ಸ್. ಯಾಕಂದ್ರೆ ಆ ಬ್ಯಾಡ್ ಡೆಟ್ಸನ್ನ ಈಗ ಕನ್ಸೈನರ್ ತೊಗೊಳ್ಳಿಕತ್ತಾನ. ಅಂದ್ರೆ ಕನ್ಸೈನರ್ ಬ್ಯಾಡ್ ಡೆಟ್ಸ್ ತೊಗೋತಾನಂದ್ರೆ ಅವ ರೊಕ್ಕ ಕೊಡ್ಬೇಕಲ್ರಿ ಕನ್ಸೈನಿಗೆ ಬ್ಯಾಡ್ ಡೆಟ್ ಆಗಿದ್ದಕ್ಕೆ. ಡೆಲ್ ಕ್ರೆಡರ್ ಕಮಿಷನ್ ಇತ್ತು ಅಂದ್ರೆ ಬ್ಯಾಡ್ ಡೆಟ್ ಯಾರು ತೊಗೋತಿದ್ರು? ಕನ್ಸೈನಿ ತೊಗೋತಿದ್ದ. ಯಾಕಂದ್ರೆ ಅವನೇ ಕ್ರೆಡಿಟ್ ಸೇಲ್ಸ್ ಮಾಡಿದ್ದ ಮತ್ತು ರೊಕ್ಕ ಕೊಡಲಿಲ್ಲ ಅಂದ್ರೆ ಅವ ತನ್ನ ಕೈಲೇ ಕೊಡಬೇಕಾಗ್ತಿತ್ತು. ಡೆಲ್ ಕ್ರೆಡರ್ ಕಮಿಷನ್ ಯಾವಾಗ ಕೊಡ್ತಾರಲ್ಲ ಅವಾಗಷ್ಟೇ ಕನ್ಸೈನಿ ಬ್ಯಾಡ್ ಡೆಟ್ಸನ್ನ ಬಿಯರ್ ಮಾಡ್ತಾನೆ. ಡೆಲ್ ಕ್ರೆಡರ್ ಕಮಿಷನ್ ಯಾವಾಗ ಕನ್ಸೈನಿ ಕೊಡ್ತಾನಲ್ಲ ಅಂಥ ಸಿಚುವೇಶನ್ನಾಗ
ಏನಾಗ್ತದೆ, ಬ್ಯಾಡ್ ಡೆಟ್ಸ್ ಆಗಿತ್ತು ಅಂದ್ರೆ ಅದನ್ನು ಕನ್ಸೈನಿನೇ ತೊಗೋತಾನೆ, ಕನ್ಸೈನರ್ ತೊಗೊಳ್ಳೋದಿಲ್ಲ. ಯಾಕಂದ್ರೆ ಕ್ರೆಡಿಟ್ ಸೇಲ್ಸ್ ಮಾಡಿದವ ಯಾರು, ಕನ್ಸೈನಿ, ಮತ್ತು ಅವನೇ ತೊಗೋಬೇಕು. ಬಟ್ ಈ ಪ್ರಾಬ್ಲಮ್ನಾಗ ಡೆಲ್ ಕ್ರೆಡರ್ ಕಮಿಷನ್ ಇಲ್ಲರಿ. ಅದು ಡೆಲ್ ಕ್ರೆಡರ್ ಕಮಿಷನ್ ಇತ್ತು ಅಂದರೆ ಏನಾಗ್ತಿತ್ತು, ಅಗೇನ್ ಕನ್ಸೈನರ್ ತೊಗೋತಿದ್ದ. ಅಂದ್ರೆ ನಾ ಇದನ್ನು ಇಲ್ಲಿ ಬರೀತಿರ್ಲಿಲ್ಲ, ಕ್ಯಾನ್ಸಲ್ ಮಾಡ್ತಿದ್ದೆ. ಬಟ್ ಈಗೇನಾಗ್ಯದ, ಕನ್ಸೈನರ್ ತೊಗೋತಾನೆ ಅಂದಮೇಲೆ ಏನಾಗ್ತದೆ ಈಗ ಅಂದ್ರೆ ನಾ ಇಲ್ಲಿ ಬರೀಬೇಕು. ಬಿಕಾಸ್ ಕನ್ಸೈನರ್ ಹ್ಯಾಸ್ ಟು ಮೇಕ್ ದ ಪೇಮೆಂಟ್ ಆಫ್ ದ ಬ್ಯಾಡ್ ಡೆಟ್ ಟು ಕನ್ಸೈನಿ. ಸೊ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಇಲ್ಲಿ ಬರೋದು ಡೆಟ್ಸ್ ತೊಗೊಂಡು ಎದ್ರ ಸಂಬಂಧ ಅಂದ್ರೆ 200 rupees. ದಿಸ್ ಈಸ್ ಬ್ಯಾಡ್ ಡೆಟ್ಸ್. ನೆಕ್ಸ್ಟ್ ಒನ್ is for the bills. Okay, by bank or bank receivable, sorry, bills receivable. This is for the bill. How much is the bill amount? 30,000. So entered all the items, take the total and find out the difference amount. So ಏನದರಿ ಪೇಯಬಲ್ ಅದ, ಎಷ್ಟು ಪೇಯಬಲ್ ಅದ ಅಂದ್ರೆ 48,000 ಮಾರುತಿ ಟ್ರೇಡರ್ಸಿಗೆ ಪೇಯಬಲ್ ಆದರೆ ಕರ್ನಾಟಕ ಟ್ರೇಡರ್ಸಿಗೆ ಏನಾಗ್ತದೆ, ರಿಸೀವೇಬಲ್ ಆಗ್ತದೆ. ಆ್ಯಸ್ ವಿ ವೇರ್ ಪ್ರಿಪೇರಿಂಗ್ ಇನ್ ದ ಬುಕ್ಸ್ ಆಫ್ ಕರ್ನಾಟಕ ಟ್ರೇಡರ್ಸ್, ಸೊ ದಿಸ್ 48,000 ರಿಸೀವೇಬಲ್ ಅದ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಲಾಸ್ಟ್ ಒನ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಒಳಗೆ ಇಲ್ಲೇನದ ನೋಡ್ರಿ. ಸೊ ಫಸ್ಟ್ ನಿಮ್ಮ ಕ್ರೆಡಿಟ್ ಸೈಡ್ ಹೇಳ್ಬಿಡ್ತೀನಿ ನೋಡಿರಿ. ಸೊ ಬೈ ಕನ್ಸೈನ್ಮೆಂಟ್ ಅಕೌಂಟ್, ಆ ಬೈ ಕನ್ಸೈನ್ಮೆಂಟ್ ಎದಕ್ಕೆ ಬರ್ದೀನಿ ಅಂದ್ರೆ ಬಿಕಾಸ್ ಆಫ್ ಗೂಡ್ಸ್ ಸೆಂಟ್. ಗೂಡ್ಸ್ ಎದಕ್ಕೆ ಹೆಂಗೆ ಸೆಂಡ್ ಮಾಡ್ರಿ ಅಂದ್ರೆ ಕನ್ಸಿಡರಿಂಗ್ ದ ಲೋಡಿಂಗ್ ಎಷ್ಟು ರೀ, 96,000. ಓಕೆ, ಆ ಲೋಡಿಂಗ್ ಎಫೆಕ್ಟ್ ತೆಗಿಲಿಕ್ಕೆ ನಾವು ಕನ್ಸೈನ್ಮೆಂಟ್ನಾಗ ಅಪೋಸಿಟ್ ಒಂದು ಎಂಟ್ರಿ ಮಾಡಿರ್ತೀವಿ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಫಾರ್ ಲೋಡಿಂಗ್ ಪರ್ಪಸ್ ಅಂಥೇಳಿ. ಅದನ್ನು ಕನ್ಸೈನ್ಮೆಂಟ್ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟಿಗೆ ಡೆಬಿಟ್ ಮಾಡ್ತೀವಿ. ಇಲ್ಲಿ ತೊಗೊಳ್ಳೋದು ಕನ್ಸೈನ್ಮೆಂಟ್ ಅಕೌಂಟ್ 16,000. ಓಕೆ, ಸಿ ಆ ಕನ್ಸೈನ್ಮೆಂಟ್ ಅಕೌಂಟ್ನಾಗ ಎಲ್ಲೆಲ್ಲಿ ನಾವು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬರ್ದೀವಲ್ಲ ಅದರ ಅಪೋಸಿಟ್ ಸೈಡ್ ಇಲ್ಲಿ ಬರೀವ್ರಿ. ನಿಮ್ಗೆ ಗೊತ್ತ ಜರ್ನಲ್ ಎಂಟ್ರಿ ಹೆಂಗೆ ಮಾಡೋದು ಅಥವಾ ಲೆಜರ್ ಅಕೌಂಟ್ಸ್ ಹೆಂಗೆ ತೊಗೊಳ್ಳೋದು ಅಂಥೇಳಿ. ಹಿಂಗೆ ಅಪೋಸಿಟ್ ಇರುತ್ತೆ ಯಾವಾಗಲೂ. ಸೊ ಇಲ್ಲಿ 2 ಸತೆ ಬರ್ದೀವಿ ಕನ್ಸೈನ್ಮೆಂಟ್ನಾಗ, ಹಂಗಾಗಿ 2 ಸತೆ ಬರ್ತದೆ. ಸೊ ಟೋಟಲ್ ಮಾಡೋದು ಡಿಫ್ರೆನ್ಸ್ ಎಷ್ಟು ಬರ್ತದೆ ಅಂದ್ರೆ 80,000. ಓಕೆ, 80,000 ಎಲ್ಲಿ ಟ್ರಾನ್ಸ್ಫರ್ ಮಾಡೋ ಅಂದ್ರೆ ಟ್ರೇಡಿಂಗ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟಿಗೆ 80,000 ಟ್ರಾನ್ಸ್ಫರ್ ಮಾಡಿಬಿಟ್ರೆ ಮುಗೀತು. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಸೊ ನನಗೆ ಅನ್ನಿಸ್ತದೆ ನಿಮ್ಗೆ ಇದು ಅರ್ಥ ಆಗ್ಲಿಕ್ಕತ್ತದ ಅಂಥೇಳಿ ಅರ್ಥ ಮಾಡ್ಕೋರಿ. ಸೊ ಕಮಿಷನ್ ಕ್ಯಾಲ್ಕುಲೇಷನ್ ಈಸಿ ಅದ. ನಿಮ್ಮ ಡೌಟ್ಸ್ ಹೇಳ್ರಿ, ನಮ್ಮ ಹೇಳ್ತೀನಿ. ಬ್ಯಾಡ್ ಡೇಟ್ಸ್ ಎದಕ್ಕೆ ನಾವು ಇಲ್ಲಿ ತೊಗೊಂಡಿವಿ ಮಾರುತಿ ಟ್ರೇಡರ್ಸ್ ಒಳಗಂದ್ರೆ, ಯಾಕಂದ್ರೆ ಮಾರುತಿ ಟ್ರೇಡರ್ಸ್ ಕ್ರೆಡಿಟ್ ಸೇಲ್ಸ್ ಮಾಡ್ಯಾನ್ರಿ. ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಒಬ್ಬ ಪರ್ಸನ್ನ 200 rupees ಕೊಟ್ಟಿಲ್ಲ, ಅದು ಬ್ಯಾಡ್ ಡೇಟ್ ಆಗ್ಯದ. ಆ ಬ್ಯಾಡ್ ಡೇಟ್ ಆಗಿದ್ದನ್ನು ಯಾರು ತೊಗೋತಾರಂದ್ರೆ ಕನ್ಸೈನರ್ ತೊಗೋತಾನೆ. ಯಾಕಂದ್ರೆ ಕನ್ಸೈನಿ ಈಸ್ ದ ಏಜೆಂಟ್ ಆಫ್ ಕನ್ಸೈನರ್. ಸೊ ಕರ್ನಾಟಕ ಟ್ರೇಡರ್ಸ್ ಅವರೇ ತೊಗೋಬೇಕು. ಇನ್ ಕೇಸ್ ಕನ್ಸೈನಿನೇ ತೊಗೋಬೋದಾಗಿತ್ತು ಅಂದ್ರೆ ಮಾರುತಿ ಟ್ರೇಡರ್ಸೇ ತೊಗೋಬೋದಾಗಿತ್ತು. ಯಾವಾಗ ತೊಗೋತಾರೆ, ಯಾವಾಗ ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತಾರೆ. ಡೆಲ್ ಕ್ರೆಡರ್ ಕಮಿಷನ್ ಅಂತರೂ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಡೆಲ್ ಕ್ರೆಡರ್ ಕಮಿಷನ್ ಮೆನ್ಷನ್ ಮಾಡಿದ್ರು ಅಂದ್ರೆ ಕನ್ಸೈನಿ ವಿಲ್ ಬಿಯರ್ ದ ಲಾಸ್. But here there is no mention of ಡೆಲ್ ಕ್ರೆಡರ್ commission. So here the bad debt has to be taken by the consignor only. ಅದಕ್ಕೆ ಕನ್ಸೈನರ್ ಏನು ಮಾಡಬೇಕು, ಕನ್ಸೈನಿಗೆ ಪೇಮೆಂಟ್ ಮಾಡಬೇಕು, ಅಂದರೆ ರೊಕ್ಕ ಏನು ಮಾಡಬೇಕು, ಕೊಡಬೇಕು. ಅದಕ್ಕೆ ಆಮೇಲೆ ಏನು ಮಾಡ್ಯಾನ, 200 rupees ಡಿಡಕ್ಟ್ ಮಾಡ್ಕೋತಾನ ಕನ್ಸೈನಿ. 200 rupees ಡಿಡಕ್ಟ್ ಮಾಡಿಕೊಂಡು ಬಾಕಿ ಅಮೌಂಟ್ ಏನು ಮಾಡ್ತಾನೆ, ಅವನಿಗೆ ಬ್ಯಾಂಕ್ ಡ್ರಾಫ್ಟಿಂದ ಕೊಡ್ತಾನೆ. ಎಷ್ಟು ಕೊಡ್ತಾನಂದ್ರೆ 48,000. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಗೆ ಟ್ರೈ ಮಾಡ್ತಾ ಇರ್ರಿ.